ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ಮಾರೇಗೌಡ ಸರ್, ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಅಥರ್. ವಿದ್ಯಾರ್ಥಿಗಳೇ, ಇಂದಿನ ಈ ಒಂದು ತರಗತಿಯಲ್ಲಿ ಭಾರತದ ಸಂವಿಧಾನದ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದಿದೆ ವಿದ್ಯಾರ್ಥಿಗಳೇ. ಹೀಗಾಗಿ ಪ್ರಥಮ ಪ್ರಶ್ನೆ, ಹಣಕಾಸು ಮಸೂದೆಯನ್ನು ಎಲ್ಲಿ ಮಂಡಿಸಬೇಕು? ಸರಿಯಾದ ಉತ್ತರ ಲೋಕಸಭೆಯಲ್ಲಿ. ನೋಡಿ ವಿದ್ಯಾರ್ಥಿಗಳೇ, ಲೋಕಸಭೆಯಲ್ಲಿ ನಾವು ಹಣಕಾಸು ಮಸೂದೆಯನ್ನ ರಾಷ್ಟ್ರಪತಿಯ ಅನುಮೋದನೆ ಪಡೆದರ ಮೂಲಕ ಮಂಡನೆ ಮಾಡಬೇಕು. ಎರಡನೇ ಪ್ರಶ್ನೆ, ಲೋಕಸಭೆಯನ್ನು ಡ್ಯಾಶ್ ಎಂದು ಕರೆಯುವರು? ಸರಿಯಾದ ಉತ್ತರ ಕೆಳಮನೆ, ಜನತಾ ಸದನ ಮತ್ತು ಕಿರಿಯರ ಸದನ ಎಂದು ಕರೆಯುವರು. ನೋಡಿ, ಕೆಳಮನೆ, ಜನತಾ ಸದನ ಮತ್ತು ಕಿರಿಯರ ಸದನ ಅಂತ ಕರೀತಾರೆ. ಮೂರನೇ ಪ್ರಶ್ನೆ, ಅಮೆರಿಕಾದಲ್ಲಿ ಲೋಕಸಭೆಯನ್ನು ಏನೆಂದು ಕರೆಯುತ್ತಾರೆ? ಸರಿಯಾದ ಉತ್ತರ ಹೌಸ್ ಆಫ್ ರೆಫ್ರಿಜರೇಟಿವ್ಸ್. ನೋಡಿ, ಅಮೆರಿಕಾದಲ್ಲಿ ಏನಂತ ಕರೀತಾರೆ? ಹೌಸ್ ಆಫ್ ರೆಫ್ರಿಜರೇಟಿವ್ಸ್ ಎಂದು ಅಮೆರಿಕಾದಲ್ಲಿ ಕರೀತಾರೆ. ನೋಡಿ ವಿದ್ಯಾರ್ಥಿಗಳೇ, ನಂತರ ಎಕ್ಸಲೆಂಟ್ ಇತಿಹಾಸ ಪ್ರಾಚೀನ, ಮಧ್ಯಕಾಲೀನ, ಆಧುನಿಕ ಕರ್ನಾಟಕ ಇತಿಹಾಸದ 4 ಭಾಗಗಳನ್ನು ವಿವರಣಾತ್ಮಕವಾಗಿ ಒಳಗೊಂಡಿರುವಂತದ್ದು. ಕರ್ನಾಟಕ, ಕೇರಳ, ತಮಿಳುನಾಡು ರಾಜ್ಯದ ಪುಸ್ತಕಗಳನ್ನು ಸಹ ಸೇರ್ಪಡೆ ಮಾಡಲಾಗಿದೆ. ಎಲ್ಲ ಅಪ್ಡೇಟ್ ಮಾಡಲಾಗಿದೆ. ಸೆಕೆಂಡ್ ಎಡಿಷನ್ ಇನ್ನು 2-3 ವರ್ಷಗಳ ಕಾಲ ಯಾವುದೇ ಅಪ್ಡೇಟ್ ಬೇಕಿಲ್ಲ ವಿದ್ಯಾರ್ಥಿಗಳೇ. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ದೊರೆಯುತ್ತೆ, ಎಲ್ಲ ಆನ್ಲೈನ್ ಕೇಂದ್ರಗಳಲ್ಲಿ ದೊರೆಯುತ್ತೆ. ನೀವು ಕೊಂಡು ಅಧ್ಯಯನ ಮಾಡಬಹುದು ವಿದ್ಯಾರ್ಥಿಗಳೇ. 4ನೇ ಪ್ರಶ್ನೆ, ಲೋಕಸಭೆಯನ್ನು ಬ್ರಿಟನ್ ನಲ್ಲಿ ಏನೆಂದು ಕರೆಯುತ್ತಾರೆ? ಸರಿಯಾದ ಉತ್ತರ ಹೌಸ್ ಆಫ್ ಕಾಮನ್ಸ್. ಹೌಸ್ ಆಫ್ ಕಾಮನ್ಸ್ ಎಂದು ಕರೆಯುತ್ತಾರೆ. 5ನೇ ಪ್ರಶ್ನೆ, ಪ್ರಥಮ ಲೋಕಸಭೆ ಅಸ್ತಿತ್ವಕ್ಕೆ ಬಂದಿದ್ದು ಯಾವಾಗ? ಸರಿಯಾದ ಉತ್ತರ 1952 ಏಪ್ರಿಲ್ 17. 1952 ಏಪ್ರಿಲ್ 17. 6ನೇ ಪ್ರಶ್ನೆ, ಲೋಕಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ 552 ಸದಸ್ಯರು. 552 ಸದಸ್ಯರು. 7ನೇ ಪ್ರಶ್ನೆ, ಲೋಕಸಭೆಯ ಪ್ರಸ್ತುತ ಸದಸ್ಯರ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ 545 ಸ್ಥಾನಗಳು. 545 ಸ್ಥಾನಗಳಿವೆ. 8ನೇ ಪ್ರಶ್ನೆ, ಲೋಕಸಭೆಗೆ ರಾಜ್ಯಗಳಿಂದ ಆಯ್ಕೆಯಾಗುವ ಸದಸ್ಯರ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ 530 ಸದಸ್ಯರು. 530 ಸದಸ್ಯರು. 9ನೇ ಪ್ರಶ್ನೆ, ಲೋಕಸಭೆಗೆ ಕೇಂದ್ರಾಡಳಿತ ಪ್ರದೇಶಗಳಿಂದ ಆಯ್ಕೆಯಾಗುವ ಸದಸ್ಯರು ಎಷ್ಟು? ಸರಿಯಾದ ಉತ್ತರ 13 ಜನ ಸದಸ್ಯರು. 13 ಜನ ಸದಸ್ಯರು ಆಯ್ಕೆ ಆಗ್ತಾರೆ. 10ನೇ ಪ್ರಶ್ನೆ, ಲೋಕಸಭೆಗೆ ಕರ್ನಾಟಕದಿಂದ ಎಷ್ಟು ಜನ ಸದಸ್ಯರು ಆಯ್ಕೆಯಾಗುತ್ತಾರೆ? ಸರಿಯಾದ ಉತ್ತರ 28 ಜನ ಸದಸ್ಯರು. 28 ಜನ ಸದಸ್ಯರು. 11ನೇ ಪ್ರಶ್ನೆ, ಲೋಕಸಭೆಗೆ ಸ್ಪರ್ಧಿಸಬೇಕಾದರೆ ಎಷ್ಟು ವರ್ಷ ವಯಸ್ಸಾಗಿರಬೇಕು? ಸರಿಯಾದ ಉತ್ತರ 25 ವರ್ಷ. 25 ವರ್ಷ ವಯಸ್ಸಾಗಿರಬೇಕು. 12ನೇ ಪ್ರಶ್ನೆ, ಲೋಕಸಭೆಯ ಅಧಿಕಾರಾವಧಿ ಎಷ್ಟು ವರ್ಷ? ಸರಿಯಾದ ಉತ್ತರ 5 ವರ್ಷ. 5 ವರ್ಷ. 13ನೇ ಪ್ರಶ್ನೆ, ಅವಧಿಗೂ ಮುನ್ನ ಲೋಕಸಭೆ ವಿಸರ್ಜಿಸುವವರು ಯಾರು? ಸರಿಯಾದ ಉತ್ತರ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿ ಸಲಹೆ ಮೇರೆಗೆ. ನೋಡಿ, ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಯ ಸಲಹೆ ಮೇರೆಗೆ. 14ನೇ ಪ್ರಶ್ನೆ, ಲೋಕಸಭೆಯ ಸದಸ್ಯರು ತಮ್ಮ ರಾಜೀನಾಮೆಯನ್ನು ಯಾರಿಗೆ ನೀಡುತ್ತಾರೆ? ಸರಿಯಾದ ಉತ್ತರ ಲೋಕಸಭಾ ಸಭಾಪತಿಗೆ. ಲೋಕಸಭಾ ಸಭಾಪತಿಗೆ ಲೋಕಸಭೆಯ ಸದಸ್ಯರು ರಾಜೀನಾಮೆಯನ್ನು ಕೊಡ್ತಾರೆ. 15ನೇ ಪ್ರಶ್ನೆ, ಲೋಕಸಭಾ ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸುವರು ಯಾರು? ಸರಿಯಾದ ಉತ್ತರ ಲೋಕಸಭಾಪತಿಗಳು. ನೋಡಿ, ಲೋಕಸಭಾಪತಿಗಳೇ ಪ್ರಮಾಣ ವಚನ ಬೋಧಿಸ್ತಾರೆ. 16ನೇ ಪ್ರಶ್ನೆ, ಲೋಕಸಭೆಯ ಮುಖ್ಯಸ್ಥರು ಯಾರು? ಸರಿಯಾದ ಉತ್ತರ ಲೋಕಸಭಾಪತಿ. ಲೋಕಸಭಾಪತಿ. 17ನೇ ಪ್ರಶ್ನೆ, ಲೋಕಸಭೆಯ ಸಭಾಪತಿಯನ್ನು ಯಾರು ಆಯ್ಕೆ ಮಾಡುತ್ತಾರೆ? ಸರಿಯಾದ ಉತ್ತರ ಲೋಕಸಭಾ ಸದಸ್ಯರು. ನೋಡಿ, ಲೋಕಸಭಾ ಸದಸ್ಯರು ತಮ್ಮ ಹಿರಿಯ ನಾಯಕನ ಲೋಕಸಭಾಪತಿಯಾಗಿ ಆಯ್ಕೆ ಮಾಡ್ಕೊಂತಾರೆ. 18ನೇ ಪ್ರಶ್ನೆ, ಲೋಕಸಭೆಯ ಸಭಾಪತಿ ಅಧಿಕಾರಾವಧಿ ಎಷ್ಟು ವರ್ಷ? ನೋಡಿ, ಸರಿಯಾದ ಉತ್ತರ 5 ವರ್ಷ. ನೋಡಿ, ಲೋಕಸಭೆಯ ಸಭಾಪತಿ ಸಹ ವರ್ಷ 5 ವರ್ಷನೇ ಆಗಿರುತ್ತೆ. 19ನೇ ಪ್ರಶ್ನೆ, ಲೋಕಸಭೆಯ ಸಭಾಪತಿ ತಮ್ಮ ರಾಜೀನಾಮೆಯನ್ನು ಯಾರಿಗೆ ನೀಡುತ್ತಾರೆ? ಸರಿಯಾದ ಉತ್ತರ ಲೋಕಸಭೆಯ ಉಪಸಭಾಪತಿಗೆ. ನೋಡಿ, ಲೋಕಸಭೆಯ ಸಭಾಪತಿಗಳು ಲೋಕಸಭೆಯ ಉಪಸಭಾಪತಿಗೆ ತಮ್ಮ ರಾಜೀನಾಮೆ ಪತ್ರವನ್ನ ನೀಡುತ್ತಾರೆ. 20ನೇ ಪ್ರಶ್ನೆ, ಲೋಕಸಭೆಯ ಪ್ರಥಮ ಸಭಾಪತಿ ಯಾರು? ಸರಿಯಾದ ಉತ್ತರ ಜಿ.ವಿ. ಮಾವಳಂಕರ್. ಸರಿಯಾದ ಉತ್ತರ ಜಿ.ವಿ. ಮಾವಳಂಕರ್. ನೋಡಿ, ಇಷ್ಟು ಕೇಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ತರಗತಿಯನ್ನ ಮುಕ್ತಾಯ ಮಾಡ್ತೇನೆ. ಥ್ಯಾಂಕ್ ಯು ವಿದ್ಯಾರ್ಥಿಗಳು.